ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಹೋಟೆಲ್ಗಳಿಗೆ ಈ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗೋ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಕೆಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಇದ್ರೂ ಕೂಡ ಇದನ್ನೇ ಬಂಡವಾಳ ಮಾಡಿಕೊಂಡು ಪಾಪ ಗ್ರಾಹಕರು ಬರ್ತಾರಲ್ಲ ಟೀ ಕಾಫಿ ಮತ್ತು ಊಟ ಮಾಡೋದಕ್ಕೆ ಅವ್ರ ಹತ್ರ ಡಬಲ್ ದುಡ್ಡು ಇಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರಂತೆ. ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದೆ ಕೆಲ ಹೋಟೆಲ್ಗಳು ಅಂತ. ಜನರ ಹಸಿವಿನಲ್ಲೂ ಕೂಡ ಸುಲಿಗೆಗೆ ಇಳಿದ್ವ ಹೋಟೆಲ್ಗಳು. ನಿನ್ನೆ ಕಾಫಿ ತಿಂಡ ಎಲ್ಲ ಕೂಡ ಕಾಸ್ಟ್ಲಿ ಆಗಿತ್ತು. ಇವತ್ತಿನಿಂದ ಊಟ ತಗೊಳ್ತೀರಿ ಅಂದ್ರೂ ಕೂಡ ಕಾಸ್ಟ್ಲಿ. ಹೋಟೆಲ್ಗೆ ಊಟ ಮಾಡೋದಕ್ಕೆ ಹೋದವರಿಗೆ ಬಿಗ್ ಶಾಕ್ ಎದುರಾಗಿದೆ ಅಂತೆ. ರೇಟ್ ಕೇಳ್ತಿದ್ದಂತೆ ಅಯ್ಯೋ ದಿನ ಇಷ್ಟೇ ಕೊಡ್ತಾ ಇದ್ವಿ, ಈಗ ಇಷ್ಟ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಊಟ ತಿಂಡಿ ಜೊತೆಗೆ ಗ್ಯಾಸ್ ಬಿಲ್ ಕೂಡ ನೀವೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೋಟೆಲ್ಗಳು ಕೇಳೋದಕ್ಕೆ ಮುಂದಾಗ್ತಾ ಇದೆ. ಹಂಗಾಗಿ ಬೆಂಗಳೂರಿನಲ್ಲಿ ಹೋಟೆಲ್ ಬಿಲ್ ಕಂಡ ಗ್ರಾಹಕರು ಗಾಬರಿ ಆಗಿದ್ದಾರೆ. ನೋಡಿ, ಇದು ಹೋಟೆಲ್ನ ಬಿಲ್. ತಿಂದಿರುವ ಊಟಕ್ಕೆ ಡಬಲ್ ತ್ರಿಬಲ್ ಎಲ್ಲ ರೇಟ್ ಹಾಕಿ ಬಿಲ್ಗಳನ್ನ ಕೊಡ್ತಿದ್ದಾರಂತೆ. ಯಾಕೆ ಇಷ್ಟೆಲ್ಲ ರೇಟ್ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಸಿಲಿಂಡರ್ ರೇಟು ನೀವೇ ಕೊಡಬೇಕು ಸ್ವಾಮಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರಂತೆ. ಬೇಜವಾಬ್ದಾರಿ ಉತ್ತರ. ಈಗ ಇರುವ ಪರಿಸ್ಥಿತಿಯನ್ನ ಕೆಲವರು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ನೋ ಡೌಟ್. ಮತ್ತೊಂದು ಕಡೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ವಲ್ಲ, ಕೆಲವೊಂದಷ್ಟು ಕಡೆ ಡೀಲರ್ಗಳು ಸ್ಟಾಕ್ ಇಟ್ಕೊಂಡ್ರು ಕೂಡ ಈ ಪರಿಸ್ಥಿತಿಯನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಡಬಲ್ ತ್ರಿಬಲ್ ದುಡ್ಡಿಗೆಲ್ಲ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಹೋಟೆಲ್ಗಳು ಅದರ ರೇಟ್ ಅನ್ನ ಗ್ರಾಹಕರ ಮೇಲೆ ಹಾಕ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.